ಶೋಭಾ ಮನೇಲಿ ಎಲ್ಲರ ಮೇಲೂ ಸಂಶಯ ಬಂದಿದ್ದು ನಿಜ. ಆದರೆ ಕಡೆಗೆ ಸಿಕ್ಕಾಕೊಂಡಿದ್ದು ಗೀತಾ ಆಂಟಿ. ಅವ್ರಿಗೆ ಕುಮ್ಮಕ್ಕೆ ಕೊಟ್ಟಿದ್ದು ಗೋಪಿಕಾ ಅವರು. ಕೇಸ್ ಮುಗಿಸಿ ಮನೆಗೆ ಬರೋಷ್ಟರಲ್ಲಿ ನನಗೆ ಖಡಕ್ ಸ್ವಾಗತ ಸಿಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಪತ್ತೆದಾರಿಕೆ ಮಾಡೋದಕ್ಕೆ ನಿನಗೆ ಯಾರೇ ಪರ್ಮಿಷನ್ ಕೊಟ್ಟಿದ್ದು? ಡಾಕ್ಟರ್ಗೆ ಕಾಲ್ ಮಾಡಿ ಈಗಲೇ ಬರೋದಕ್ಕೆ ಹೇಳಿದ್ರು ಅತ್ತೆ. ದಿವ್ಯಾ, ನಿಮ್ಮ ಅಣ್ಣಂಗೆ ಫೋನ್ ಮಾಡಿ, ಎಷ್ಟೇ ಕೆಲಸ ಇದ್ರು ಎಲ್ಲ ಬಿಟ್ಟು ಇಮಿಡಿಯೇಟ್ ಆಗಿ ಇಲ್ಲಿಗೆ ಬರಕ್ಕೆ ಹೇಳು. ಮನೇಲಿ ನಡೀತಾರ ಕೇಸ್ನ ಸಾಲ್ವ್ ಮಾಡೋಕ್ಕೆ ಡಾಕ್ಟರ್ ಡೆಲ್ಲಿಯಿಂದ ಬಂದರು. ಹಾಗೆ ನಾನು ಜಾಣಿದ್ದು ತಪ್ಪಿಲ್ಲ. ನನಗಿಲ್ದೇ ಇರೋ ಸ್ವತಂತ್ರ ಹಕ್ಕು ನನ್ನ ಸೊಸೆರಿಗೂ ನಾನು ಕೊಡೋದಿಲ್ಲ. ಅಮ್ಮ, ನಿನಗೇನೋ ಅನ್ಯಾಯ ಆಯಿತು. ನಿನ್ನ ಹಾಗೆ ಬೇರೆಯವರು ಸಫರ್ ಮಾಡಬೇಕು ಅಂದರೆ ಹೇಗಮ್ಮ? ದಿವ್ಯಾ, ಅತ್ತೆ, ನೀವು ನನ್ನ ಸೊಸೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದಿನಾನೇ ಕಂಡೀಷನ್ ಹಾಕಿ ಕರ್ಕೊಂಬಂದ್ರಿ. ನಿಮ್ಮ ಸೊಸೆ ಆಗಿ ನಿಮ್ಮ ಮಾತನ್ನ ಮೀರಿದ್ದೀನಿ. ಮೀರಬಾರ್ದಾಗಿತ್ತು. ಅದಕ್ಕೇನು ಶಿಕ್ಷೆ ಕೊಡ್ತೀರೋ ಕೊಡಿ. ಏನು ಹೇಳ್ತಿದ್ಯಾ? ನಮ್ಮ ಮನೆ ಸೊಸೆ ಆಗಿರೋದು ಅಪರಾಧ ಅಲ್ಲ, ಶಿಕ್ಷೆ ಕೊಡೋಕ್ಕೆ. ನಾನು ಜೀವನ ಪರ್ಯಂತ ಶಿಕ್ಷೆ ಅನುಭವಿಸ್ತಾ ಇದ್ದೀನಲ್ಲ. ನನ್ನ ಪ್ರತಿಭೆನ ಒಳಗೆ ಇಟ್ಕೊಂಡು ಬದುಕೋ ಶಿಕ್ಷೆನ. ಅದಕ್ಕೆ ನನ್ನ ಸೊಸೆಯರನ್ನ ನಾನು ಆಚೆ ಹೋಗೋದಕ್ಕೆ ಬಿಡೋದಿಲ್ಲ. ಹಾಗೆ ಸುಮಂತ್ಗೆ ಕೆಲಸ ಮಾಡೋ ಹುಡುಗಿನ ತರೋದಿಲ್ಲ. ಏ ರುಕ್ಕು, ನಿನ್ನ ನಿರ್ಧಾರನ ನಾನು ಒಪ್ಪಲ್ಲ. ಈ ಮನೆ ನಿಯಮಗಳನ್ನ ಹಿರಿತಲೆಯಾಗಿ ನಾನಿವತ್ತು ಮುರಿತಾ ಇದ್ದೀನಿ. ಕದ್ದು ಮುಚ್ಚಿ ಹೋದರೂ ನಮ್ಮ ಪ್ರತಿಭಾ ಮಾಡಿರೋ ಸಾಧನೆನ ಕಾಲೋನಿ ಜನಗಳೆಲ್ಲ ಗುರುತಿಸಿದ್ದಾರೆ. ಮನೆಯವರಾಗಿ ನಾವು ಗುರುತಿಸಲಿಲ್ಲ ಅಂದರೆ ಹೇಗೆ? ನಾವು ಹೆಮ್ಮೆ ಪಡುವಂಥ ಕೆಲಸ ಮಾಡೋದಕ್ಕೂ ನಮ್ಮನೆ ಸೊಸೆ ಕದ್ದು ಮುಚ್ಚಿ ಯಾಕೆ ಹೋಗಬೇಕು? ಇವತ್ತಿಂದ ಈ ಮನೆಯಲ್ಲಿ ಯಾರಿಗೆ ಯಾವ ಕೆಲಸ ಇಷ್ಟನೋ ಅದನ್ನು ಮಾಡ್ಕೊಂಡಿರಲಿ. ಹಿಂದೆ ನನ್ನ ಬಗ್ಗೆ ಯಾಕೆ ಈ ದೊಡ್ಡತನ ತೋರಿಸ್ಲಿಲ್ಲ? ನನ್ನ ಆಸೆಗೆ ಯಾಕೆ ಬೆಲೆ ಕೊಡಲಿಲ್ಲ? ರುಕ್ಕು, ತಪ್ಪಾಗಿದೆ, ಬಿಟ್ಬಿಡು. ಇದು ನಿನ್ನ ಕಾಲಕ್ಕೆ ಮುಗಿದೋಗ್ಲಿ. ಸೊಸೆಯರು ತಮ್ಮ ಪ್ರತಿಭೆನ ಮನಸ್ಸಿನ ಮೂಲೆಯಲ್ಲಿ ಬೀಗ ಹಾಕ್ಕೊಂಡು ಬದುಕೋದು ಬೇಡ. ನನಗೊಂದು ನ್ಯಾಯ, ಅವ್ರಿಗೊಂದು ನ್ಯಾಯನಾ? ಅಮ್ಮ, ನೀ ಹೇಳಿದ್ದಲ್ಲ ನಂಗೆ ಅರ್ಥ ಆಗುತ್ತಮ್ಮ. ಆದರೆ ನೀನು ಪಟ್ಟು ಕಷ್ಟನ ಇವಳು ಪಡಬೇಕು ಅಂದರೆ ಹೇಗೆ ಹೇಳು? ಅಮ್ಮ, ದಿಶಾನು ಒಬ್ಬರ ಮನೆ ಸೊಸೆಯಾಗಿ ಹೋಗಿದ್ದಾಳೆ. ನಾಳೆ ನಾನು ಬೇರೆಯವ್ರ ಮನೆ ಸೊಸೆಯಾಗಿ ಹೋಗ್ತೀನಿ. ಅಲ್ಲೂ ನಿಂತರ ಕಂಡೀಷನ್ಸ್ ಹಾಕಿದ್ರೆ ನೀನು ಒಪ್ತೀಯಾ? ಆಯಿತು, ಅವಳು ಪತ್ತೆದಾರಿ ಕೆಲಸಕ್ಕೆ ಹೋಗೋದಕ್ಕೆ ನಾನು ಒಪ್ಕೊಳ್ತೀನಿ ಅಂತಲೇ ಇಟ್ಕೊಳ್ಳಿ. ಆಗ ಸಂಸಾರ ಜವಾಬ್ದಾರಿನ ಯಾರು ನಿಭಾಯಿಸ್ತಾರೆ? ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕ ಎಲ್ಲರೂ ಬೇಕು ಬೇಡಗಳನ್ನ ಯಾರು ನೋಡ್ಕೋತಾರೆ? ಮನೆ ಕೆಲಸಕ್ಕೆ ತೊಂದರೆ ಆಗದೆ ಇರೋ ಹಾಗೆ ಪತ್ತೆದಾರಿಕೆ ಮಾಡ್ಕೊಂಡು ಹೋಗ್ತಾಳೆ ಅಂದರೆ ಒಪ್ಕೊಳ್ತೀಯಾ? ಅದು ಅಷ್ಟು ಸುಲಭ ಅಲ್ಲ. ಯೋಚನೆ ಮಾಡಿ ನೋಡಿ. ಅವಳು ಮನೆ ಕೆಲಸನ ನಿಭಾಯಿಸೋಕ್ಕಾಗದೆ ಸೋತು ದಿನ ಪತ್ತೆದಾರಿ ಕೆಲಸನೂ ಬಿಡಬೇಕಾಗತ್ತೆ. ನನ್ನ ಮೊಮ್ಮಗಳು ದುರ್ಗೆ ಅವತಾರ ಕಣೆ. ಅವಳು 2 ಕೈ 10 ಕೈಗಳಿಗೆ ಸಮ. ನನ್ನ ಮಾತು ಕೇಳಿ ಸುಮ್ಮನೆ ಒಪ್ಕೋ. ಇಲ್ಲ ಅಂದರೆ ಮನೆಯವರೆಲ್ಲ ಒಂದು ಕಡೆ, ನೀನು ಒಂದು ಕಡೆ ಆಗಿ ಒಂಟಿ ಆಗಿಬಿಡ್ತೀಯ. ಸರಿ, ನನ್ನ ಒಪ್ಪಿಗೆ ಇದೆ. ಹೋಗ್ಲಿ ಬಿಡಮ್ಮ, 2 ದಿವಸ ಅಷ್ಟೇ ಅವಳು ಸಿಟ್ಟು ಸರ್ ಹೋಗ್ತಾಳೆ. ಯು ಡೋಂಟ್ ವರಿ. ಐ ಆಮ್ ಪ್ರೌಡ್ ಆಫ್ ಯು ಪ್ರತಿಭಾ. ಗಾಡ್ ಬ್ಲೆಸ್ ಯು. ಏಯ್, ಬರೀ
ಅವಳ ವಿಷಯನೂ ಕ್ಲಿಯರ್ ಆಯಿತು. ನಿನ್ನ ಕತೆ ಏನೇ? ಅಯ್ಯೋ ಒಂದು 2 ದಿನ ಸುಮ್ಮನಿರಮ್ಮ. ನಾನೊಂದು ಹೊಸ ಬುಟಿಕ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಪ್ರತಿಭಕ್ಕ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೆಲ್ಪ್ ಮಾಡೇ ಮಾಡ್ತಾರೆ. ಆಮೇಲೆ ನಾನು 2 ಥರ ಫ್ರೀ ಬಾಯ್. ಸಾರಿ ಮಾ. ಎಲ್ಲರ ಮುಂದೆ ನನ್ನ ವಿರುದ್ಧ ಮಗನ ಹೆಂಡತಿ ಪರ ವಹಿಸ್ಕೊಂಡು ಮಾತಾಡಿದ್ದಕ್ಕೆನಾ ಈ ಸಾರಿ? ಇಲ್ಲ, 30 ವರ್ಷದ ಹಿಂದೆ ನಾನು ನನ್ನ ರುಕ್ಕು ಪರ ನಿಲ್ಲಿಲ್ಲ, ಅದಕ್ಕೆ ಕ್ಷಮೆ. ಸಿತಾರ್ ನುಡ್ಸೋದು ನಿನಗೆಷ್ಟು ಖುಷಿ ಕೊಡ್ತಿತ್ತು ಅಂತ ಇವತ್ತು ನೀನು ನೋವಿಂದ ಹೇಳ್ಕೊಂಡಾಗಲೇ ನನಗೆ ಅರ್ಥ ಆಗಿದೆ. ಅಮ್ಮ ಇವತ್ತು ಹೇಳೋವರೆಗೂ ಅವರು ಸಿತಾರ್ ನುಡಿಸ್ತಾ ಇದ್ರು ಅನ್ನೋ ವಿಷಯ ನನಗೆ ಗೊತ್ತೇ ಇರಲಿಲ್ಲ. ಇಷ್ಟು ವರ್ಷಗಳು ಅತ್ತೆ ಅವ್ರ ಪ್ರತಿಭೆನ ಹೇಗೆ ತಮ್ಮಲ್ಲೇ ಬಚ್ಚಿಟ್ಕೊಂಡು ಬದುಕಿದ್ರು ಏನೋ. ಪಾಪ ಕೋಪದಲ್ಲಿ ಮಾತಾಡಿದ್ರು ಅವ್ರ ಧ್ವನಿಯಲ್ಲಿ ಎಷ್ಟು ನೋವಿತ್ತಲ್ವಾ. ಇಷ್ಟು ವರ್ಷ ನಿನ್ನ ಜೊತೆ ಬದುಕು ಹಂಚ್ಕೊಂಡೆ, ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ ಅಂತ ಅಹಂ ಇತ್ತು ನನಗೆ. ಆದರೆ ಇವತ್ತು ಬಿಸ್ನೆಸ್ಸಲ್ಲಿ ಗಳಿಸಿದ ಲಾಭ ಲೆಕ್ಕ ಹಾಕ್ತಾ ಗೆದ್ದೆ. ಆದರೆ ನೀನು ಕಳ್ಕೊಂಡಿದ್ದ ಮನಸ್ಸಿನ ನೆಮ್ಮದಿ ಲೆಕ್ಕ ಹಾಕೋದ್ರಲ್ಲಿ ನಾ ಸೋತೆ. ಯಾಕೆ ಸೋತರು ಅಪ್ಪ? ಅಮ್ಮನ ಪ್ರತಿಭೆನ ಗುರುತಿಸಿ ಅವ್ರನ್ನ ಗೌರವಿಸ್ಬೇಕಿತ್ತು ಅಲ್ವಾ? ಹೌದು, ಪ್ರತಿಯೊಂದು ಹೆಣ್ಣು ಬಯಸೋದು ಅದನ್ನೇ. ತಮ್ಮ ಪ್ರತಿಭೆನ ಯಾರು ಗುರ್ತಿಸ್ದೆ ಹೋದ್ರು, ಕಟ್ಕೊಂಡಿದ್ದ ಗಂಡ ಗುರ್ತಿಸ್ಲಿಲ್ಲ ಅಂದರೆ ಅದಕ್ಕಿಂತ ದೊಡ್ಡ ಹಿಂಸೆ ಇನ್ನೊಂದಿಲ್ಲ. ಹಣೆ ಬರಹ ಚೆನ್ನಾಗಿದ್ರೆ ಸುಖದಲ್ಲಿ ಭಾಗಿಯಾಗೋ ಸಖ ಎಲ್ರಿಗೂ ಸಿಗ್ತಾನೆ. ಆದರೆ ಕಷ್ಟದಲ್ಲಿದ್ದಾಗ ಕಾಪಾಡೋ ಸಕ ಎಲ್ರಿಗೂ ಸಿಗಲ್ಲ. ಆದರೆ ನಾನಂತೂ ಆ ವಿಷಯದಲ್ಲಿ ತುಂಬ ಅದೃಷ್ಟವಂತೆ. ಆದರೆ ನನಗೆ ಗಂಡನೂ ನನ್ನ ಪರ ಇಲ್ಲ, ಮಗ ಸೊಸೆ ಅತ್ತೆಗೆ ನನ್ನ ಲೆಕ್ಕಕ್ಕೆ ಇಲ್ಲ. ನೀವು ಬರೋ ತನಕ ನಂಗೆ ಜೀವನೇ ಇರಲಿಲ್ಲ. ಆದರೆ ನೀವು ಬಂದಮೇಲೆ ನಾನು ಜಾಣಿ ಯಾವ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರಿ ನೋಡಿ. ಆ ಒಂದು ಮಾತಿಂದ ಹೋದ ಜೀವ ವಾಪಸ್ ಬಂದಂಗಾಯ್ತು. ದೇವ್ರಿಗೆ ಆ ಕ್ಷಣನೇ ಥ್ಯಾಂಕ್ಸ್ ಹೇಳಿದೆ, ನಿಮ್ಮಂಥ ಸಂಗಾತಿನ ಕೊಟ್ಟಿದ್ಕೆ. ಬರೀ ದೇವ್ರಿಗೆ ಮಾತ್ರ ಥ್ಯಾಂಕ್ಸಾ? ನಿಮಗೂ ಕೂಡ ಥ್ಯಾಂಕ್ಸ್. ನಿಮ್ಮನ್ನ ಗಂಡನಾಗಿ ಪಡೆದಿದ್ದಕ್ಕೆ ನಂಗೆ ತುಂಬ ಹೆಮ್ಮೆ ಇದೆ. ನಿನಗೆ ತುಂಬಾ ಪಶ್ಚಾತ್ತಾಪ ಆಗಿರಬೇಕು ನನ್ನ ಮದುವೆ ಆಗಿದ್ದಕ್ಕೆ. ಮದುವೆ ಆಗಿ 30 ವರ್ಷ ಆಯಿತು. ಈಗ ಯಾಕೆ ಆ ಮಾತು ಬಿಡಿ. ನೀವು ಯಾವಾಗಲೂ ನಿಮ್ಮ ಅಮ್ಮನ ಮಗನಾಗೆ ಯೋಚನೆ ಮಾಡೋದು ಅಷ್ಟೇ. ಪ್ರಶಾಂತ್ ರಮ್ಮನ ಮಗನೇ ತಾನೆ. ಅವನಿಗೆ ಎಷ್ಟೋ ಪ್ರಪೋಸಲ್ಸ್ ಬಂತು, ಆದರೂ ನೀನು ಇಷ್ಟಪಟ್ಟು ಹುಡುಗಿ ಪ್ರತಿಭಾನೇ ಮದುವೆ ಆದ. ಆದರೆ ಇವತ್ತು ಅವಳಿಗೋಸ್ಕರ ನನ್ನ ವಿರುದ್ಧ ಮಾತಾಡ್ದ. ಛೇ ರುಕ್ಕು, ಅವನು ನಿನ್ನ ವಿರುದ್ಧ ಮಾತಾಡಲಿಲ್ಲ, ಅವನ ಹೆಂಡತಿ ಪರ ನಿಂತು. ಇವತ್ತು ನೀವು ನನ್ನ ಪರ ಹೇಗೆ ನಿಂತರೋ ಹಾಗೆ ಮಾವನು ಅತ್ತೆ ಪರ ಅವತ್ತು ನಿಲ್ಬೇಕಿತ್ತು. ನೀವು ನಿಲ್ಲಿಲ್ವಲ್ಲ. ನೀವು ನಿಮ್ಮಮ್ಮನ ಹತ್ರ ಮಾತಾಡೋ ಚಾನ್ಸ್ ತಗೊಳ್ಳಿಲ್ಲ, ನನಗೂ ಅವಕಾಶ ಕೊಡಲಿಲ್ಲ. ಅಮ್ಮ ಹೆಂಡತಿ 2 ಸಂಬಂಧಗಳು. ಈ 2 ಸಂಬಂಧಗಳನ್ನ ಸಮನಾಗಿ ಬ್ಯಾಲೆನ್ಸ್ ಮಾಡಿ ನ್ಯಾಯ ಒದಗಿಸೋದ್ರಲ್ಲಿ ನಾ ಸೋತ್ಬಿಟ್ಟೆ. ಅವ್ರು ಸೋಲಿಲ್ಲ, ಅದಕ್ಕೆ ಕಾರಣ ಅವ್ರ ಅಮ್ಮನ ಮಾತು ಮೀರಬಾರ್ದು ಅನ್ನೋದಲ್ಲ. ಈ ಗಂಡಸರು ಹೇಳ್ತಾರಲ್ಲ ನಾವೇ ಮೇಲು ಅಂತ,
ಆ ಮೇಲೀಗೋ ಅವತ್ತಿನ ಮಾವನ ಮೌನಕ್ಕೆ ಅದು ಕಾರಣ ಆಗಿತ್ತಾ? ಇಲ್ಲ ರೀ, ಇಷ್ಟು ವರ್ಷದಲ್ಲಿ ನಾನು ನಿಮ್ಮನ್ನು ಅಷ್ಟಂತೂ ಅರ್ಥ ಮಾಡ್ಕೊಂಡಿದ್ದೀನಿ. ಮದುವೆ ಆಗಿದ್ದ ಹೊಸ್ತರಲ್ಲಿ ನನಗಿಷ್ಟ ಅಂತ ಮನೆ ಹಿಂದೆ ಮಲ್ಲಿಗೆ ಹೂವಿನ ಗಿಡ ಹಾಕ್ಸಿದ್ರಿ. ಮಕ್ಕಳ ಮದುವೆ ಇನ್ವಿಟೇಷನಲ್ಲಿ ಮೊದಲು ನನ್ನ ಹೆಸರು ಹಾಕ್ಸಿ ಆಮೇಲೆ ನಿಮ್ಮ ಹೆಸರು ಹಾಕ್ಸಿದ್ರಿ. ಮನೆಗೂ ನನ್ನ ಹೆಸರೇ, ನಿಮ್ಮೆಲ್ಲ ಬಿಸ್ನೆಸ್ಗಳಿಗೂ ನನ್ನ ಹೆಸರೇ. ಗಂಡೇ ಮೇಲು ಅನ್ನೋ ಭಾವನೆ ನಿಮಗಿದ್ದಿದ್ರೆ ನೀವು ಈ ಥರ ಎಲ್ಲ ನಡ್ಕೋತಾ ಇರಲಿಲ್ಲ. ಆದರೆ ನಿಮ್ಮ ಗೆಲುವಿಗೆಲ್ಲ ನನ್ನ ಹೆಸರಿಡೋ ಬದಲು ನನ್ನ ಗೆಲುವನ್ನು ನಾನೇ ಕಂಡುಕೊಳ್ಳೋ ಅವಕಾಶ ಮಾಡಿಕೊಟ್ಟಿದ್ದಿದ್ರೆ ನಾನು ಇನ್ನೂ ಸಂತೋಷ ಪಡ್ತಿದ್ದೆ. ಪಾಪ ಅಮ್ಮನ ಮನಸ್ಸಲ್ಲಿ ಎಷ್ಟೇ ನೋವಿದ್ರು ಒಂದಿನಕ್ಕೂ ನಮ್ಮ ಹತ್ರ ತೋರಿಸ್ಕೊಂಡು ಹೋಳಲ್ಲ. ಅಪ್ಪನಾಗಲಿ ಅಜ್ಜಿನಾಗಲಿ ಈ ವಿಷಯದಲ್ಲಿ ಬಿಟ್ಕೊಟ್ಟವಳೇ ಅಲ್ಲ. ಅವ್ರಿಗಾಗಿರೋ ನೋವಿಗೆ ನನ್ನ ವಿರೋಧಿಸೋದ್ರಲ್ಲಿ ತಪ್ಪೇ ಇಲ್ಲ ಬಿಡಿ. ಅವ್ರು ಏನೇ ವಿರೋಧಿಸಿದ್ರು ನಿನ್ನ ಪತ್ತೇದಾರಿ ಕೆಲಸಕ್ಕೆ ಗ್ರೀನ್ ಸಿಗ್ನಲ್ ಸಿಗ್ತಲ್ಲ. ಅವ್ರ ಸಂತೋಷದಿಂದ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ, ಅವ್ರು ನೊಂದ್ಕೊಂಡೆ ಒಪ್ಪಿಗೆ ಕೊಟ್ಟಿದ್ದು. ಬಿಡು ಜಾಣೆ, ಟೈಮ್ ಅನ್ನೋದು ಎಲ್ಲಾನು ಸರಿ ಮಾಡುತ್ತೆ. ಬದಲಾವಣೆಗಳ ಜೊತೆಗೆ ಹೊಂದ್ಕೊಂಡು ಹೋಗ್ಬೇಕು. ಅಮ್ಮನೂ ಹೊಂದ್ಕೋತಾರೆ. ಕಳೆದು ಹೋದ ದಿನಗಳಂತೂ ನಾನು ವಾಪಸ್ ಕೊಡೋಕ್ಕಾಗಲ್ಲ ರುಕ್ಕು. ಆದರೆ ನೀವು ಕಳ್ಕೊಂಡ ಸಂತೋಷ ನಾನು ಕೊಡಬಲ್ಲೆ. ಅಂದರೆ ಇನ್ಮೇಲೆ ಮನೆಯಲ್ಲಿ ಸುಪ್ರಭಾತ ನಿನ್ನ ಸಿತಾರ್ ವಾದನ ಆಗ್ಬೋದಾ? ಇಲ್ದೇ ಇರೋ ಕೂದ್ಲಿಗೆ ಅದೆಷ್ಟು ಮಸಾಜ್ ಮಾಡಿದ್ರೆ ಏನು. ಅಲ್ಲಜ್ಜಿ, ಅತ್ತಿಗೆಗೆ ಪತ್ತೆದಾರಿಕೆ ಮಾಡೋದು ಇಷ್ಟ, ಅಮ್ಮನಿಗೆ ಸಿತಾರ್ ನುಡ್ಸೋದು ಇಷ್ಟ. ನಿನಗೆ ಯಾವ ಕೆಲಸ ಮಾಡೋದು ಇಷ್ಟ? ಯಾಕಪ್ಪ ಅಮ್ಮನ್ನ ಅಳಿಸಿದ್ದಾಯ್ತು, ಈಗ ನನ್ನ ಅಳಿಸ್ಬೇಕು ಅಂತ ಪ್ಲಾನಾ? ಅದೆಲ್ಲ ನಡೆಯಲ್ಲ. ನಾನು ಅಷ್ಟು ಸುಲಭವಾಗಿ ಅಳಲ್ಲ. ಅಯ್ಯೋ, ನಿನ್ನ ಅಳು ಅಂತ ಯಾವನ್ ಹೇಳ್ತಾ ಇರೋದು? ನಾನು ಹೇಳ್ತಾ ಇರೋದು ಯಾವ ಕೆಲಸ ಮಾಡೋದ್ರಿಂದ ನಿನಗೆ ಖುಷಿ ಸಿಗ್ತಾ ಇತ್ತು, ಏನು ಮಾಡಿದ್ರೆ ನಿನಗೆ ಸಂತೋಷ ಆಗ್ತಾ ಇತ್ತು ಅಂತ ಕೇಳ್ತಿರೋದಷ್ಟೇ. ನಮಗೂ ಅಷ್ಟೇ ಅಜ್ಜಿ. ಹೇಳಿ ಅಜ್ಜಿ, ನಿಮ್ಮ ಆಸಕ್ತಿ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಮಗೂ ತುಂಬ ಆಸೆ. ನಿಮಗೆ ಕೊಡಬೇಕು ಕಪ್ಪ, ಕಿತ್ತೂರಿನವರನ್ನು ಬೆಳಗಿದರೆ ಸಾವು ಖಚಿತ. ಗೆಲುವು ದುರ್ಯೋಧನ. ಇನ್ನ ಅಹಂಕಾರಕ್ಕೆ ತಕ್ಕ ಉತ್ತರ ಈ ದ್ರೌಪದಿ ಕೊಡುತ್ತಾಳೆ. ರಾಮನ ರಕ್ಷೆ ಸದಾ ನನ್ನ ಬೆನ್ನಕ್ಕಿದೆ. ಈ ಸೀತೆಯ ನೆರಳನ್ನು ನೀ ತಾಕತಾರೆ ರಾವಣ. ನಟನೆ. ಅಜ್ಜಿ, ನೀವು ಸಿನಿಮಾ ಆಕ್ಟರ್ ಆಗಬೇಕು ಅನ್ಕೊಂಡಿದ್ರಾ? ಇಲ್ಲ, ನಾನು ರಂಗಭೂಮಿ ಕಲಾವಿದೆ. ನಾನು ನಾಟಕಗಳಲ್ಲಿ ಒಳ್ಳೊಳ್ಳೆ ಪೌರಾಣಿಕ ಪಾತ್ರಗಳನ್ನೇ ಮಾಡ್ತಾ ಇದ್ದೆ. ಆ ಪಾತ್ರಗಳನ್ನ ನೋಡಬೇಕು ಅಂತಲೇ ನಿಮ್ಮ ತಾತ ಪದೇ ಪದೇ ಬರ್ತಾ ಇದ್ರು. ಓ, ಅಜ್ಜಿ ತಮ್ಮ ಕತೆ ಹೇಳು ಅಂದ್ರೆ ಫುಲ್ ರಂಗನಾಯಕಿ ಸಿನಿಮಾ ಕತೆ ಹೇಳ್ತಿದ್ದಾರೆ. ಮುಚ್ಚ ಬಾಯಿ. ನಮ್ಮಂಥವ್ರ ಜೀವನದ ಕಥೆನ ತಗೊಂಡೆ ಎಷ್ಟೋ ಜನ ನಿರ್ದೇಶಕರು ಸಿನಿಮಾ ಮಾಡಿರೋದು. ಈಗ ನಾನು ಹೇಳ್ತಾ ಇರೋದು ನನ್ನ ಕಥೆನೇ. ಶಬಾಷ್. ರೀಮೇಕ್ ರಾಜ್ಯದಲ್ಲಿ ಒಂದು ಸ್ವಾಮಿ. ಲವ್ ಸಬ್ ಸುಮ್ನಿರ. ಅಜ್ಜಿ, ನೀವು ಮುಂದುವರಿಸಿ. ನಿಮ್ಮ ತಾತ ನೀವು ತುಂಬ ಚೆನ್ನಾಗಿ ಅಭಿನಯಿಸ್ತೀರಾ, ಹಾಗೆ ಹೀಗೆ ಅಂತ ನನ್ನ ತುಂಬ ಹೊಗಳವರು. ಕಲಾವಿದರಿಗೆ ಹೊಗಳಿಗೆ ಚಪ್ಪಾಳೆ ಇವೇ ಖುಷಿ ಕೊಡೋದು. ಒಂದಿನ ನಿಮ್ಮ ತಾತ ಬಂದು, ನೀವು ಅಂದರೆ ನನಗೆ ತುಂಬ ಇಷ್ಟ, ನನ್ನನ್ನು ಮದುವೆ ಆಗ್ತೀರಾ ಅಂತ ಕೇಳಿದ್ರು. ಬೇಡ ಅನ್ನೋದಕ್ಕೆ ನನಗೂ ಯಾವ ಕಾರಣಗಳು ಇರಲಿಲ್ಲ. ಓ, ಹಾಗಾದ್ರೆ ಆ ಕಾಲದಲ್ಲೇ ನಿಮ್ದು ಲವ್ ಮ್ಯಾರೇಜಾ? ಅಜ್ಜಿ, ನಿಮ್ಮದು ಲವ್ ಮ್ಯಾರೇಜ್ ಅಂದಮೇಲೆ ನಿಮ್ಮ ಇಷ್ಟ ಕಷ್ಟಗಳನ್ನ ಅರ್ಥ ಮಾಡಿಕೊಂಡೆ ತಾತ ಮದುವೆ ಆಗಿರ್ತಾರೆ. ಹಾಗಿದ್ಮೇಲೆ ನಿಮ್ಮ ಆಸಕ್ತಿನ ಸುಲಭವಾಗಿ ಮುಂದುವರಿಸ್ಬೋದಿತ್ತಲ್ಲ? ನಾನು ಹಾಗಂದುಕೊಂಡೆ ಮದುವೆ ಆಗಿದ್ದೆ. ನನ್ನ ಗಂಡ ಒಬ್ಬ ಶ್ರೀಮಂತ, ನಾನೇ ಒಂದು ಸ್ವಂತ ಕಂಪ್ನಿ ಓಪನ್ ಮಾಡ್ಬೋದು ಅಂದ್ಕೊಂಡೆ. ಗಂಡನ ಮನೆಯಲ್ಲಿ ಪರ್ಮಿಷನ್ ಕೇಳಿದೆ, ಅದಕ್ಕೆ ಅವರು ಒಪ್ಪಲಿಲ್ಲ.
ನಾಟಕ ಮಾಡೋ ಹುಡುಗಿನ ಸೊಸೆ ಅಂತ ಒಪ್ಕೊಂಡಿರೋದೇ ಒಂದು ದೊಡ್ಡ ವಿಷಯ, ಇನ್ನು ಕಂಪ್ನಿ ಬೇರೆ ಮಾಡ್ತಾಳೆ ಅಂತ ಬೈದ್ಬಿಟ್ರು. ಅಷ್ಟಕ್ಕೆ ಸುಮ್ಮನಾಗ್ಬಿಟ್ರಾ? ಇಲ್ಲ, ನನ್ನೊಳಗಿನ ಕಲಾವಿದೆ ನನ್ನನ್ನು ಸುಮ್ಮನೆ ಇರೋದಕ್ಕೆ ಬಿಡಲಿಲ್ಲ. ನಾನು ಒಂದೇ ಒಂದು ಅವಕಾಶ ಕೊಡಿ ಅಂತ ಬೇಡ್ಕೊಂಡೆ. ಸಿಕ್ತ ಅವಕಾಶ? ಸಿಕ್ತಲ್ಲ, ಏಟು. ನಮ್ಮಮ್ಮನಿಗೆ ಎದುರು ಮಾತಾಡ್ತೀಯ ಅಂತ ನನ್ನ ಕಪಾಳಕ್ಕೆ ಹೊಡೆದ್ರು. ತಲೆ ತಿರುಗ್ದಾಗಾಯ್ತು, ಮೂಲೆಲ್ಲ ಹೋಗಿ ಬಿದ್ದೆ. ಆಮೇಲೆ ನೋಡ್ತೀನಿ ಅವ್ರು ಹೊಡೆದದ್ದು ನನ್ನ ಕೆನ್ನೆಗಲ್ಲ, ಆ ಏಟು ನನ್ನ ಕಿವಿಗೂ ಬಿದ್ದಿತ್ತು. ಕಿವಿಯಿಂದ ರಕ್ತ ಬರೋದಕ್ಕೆ ಶುರುವಾಯಿತು. ಆವತ್ತಿದ್ದಲೇ ನಾನು ಒಂದು ಕಿವಿ ಕೆಲಸ ಮಾಡೋದು ಬಿಡ್ತು. ನನಗೆ ವಯಸ್ಸಿಂದ ಬಂದಿರೋದಲ್ಲ ಈ ಕಿವಿಡು. ನನ್ನ ಪ್ರತಿಭೆಗೆ ಅವಕಾಶ ಕೊಡಿ ಅಂತ ಕೇಳಿದ್ದಕ್ಕೆ ನಿಮ್ ತಾತ ಕೊಟ್ಟ ಶಿಕ್ಷೆ ಇದೆ ನನಗೆ. ಸಾರಿ ಅಜ್ಜಿ. ಸಾರಿ ಕೇಳಬೇಕಾದವಳು ನಾನು ಅನುಭವಿಸಿದ್ದ ಮಾನಸಿಕ ಯಾತನೆನ ರುಕ್ಕು ಅನುಭವಿಸೋದನ್ನ ತಡಿಬೋದಾಗಿತ್ತು. ಆದ್ರೆ ಮನೆ ಸಂಪ್ರದಾಯ ಅಂತ ನಾನು ಅದನ್ನ ತಡೀಲಿಲ್ಲ. ಆದ್ರೆ ನಿಮ್ಮ ಕಾಲಕ್ಕಾದ್ರೂ ಆ ನಿಯಮಗಳೆಲ್ಲ ಮುರಿದು ಬಿತ್ತಲ್ಲ, ಅದೇ ನನಗೆ ಸಂತೋಷ. ಅದು ನಿಮ್ಮ ದೊಡ್ಡತನ ಅಜ್ಜಿ. ಎಷ್ಟು ಅನ್ಯಾಯ ಸಹಿಸ್ಕೊಂಡ್ರೆ, ಆದ್ರೂ ನಮಗೆ ಅನ್ಯಾಯ ಆಗಬಾರ್ದು ಅಂತ ಈ ಮನೆ ರೂಲ್ಸ್ನೇ ಬ್ರೇಕ್ ಮಾಡಿದ್ರಿ. ಅದಕ್ಕೆ ನಾವೆಲ್ಲ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಅಜ್ಜಿ. ಏ ಹುಡುಗಿ, ಬರೀ ಒಂದು ಥ್ಯಾಂಕ್ಸ್ ಎಲ್ಲ ಮುಗಿಸ್ಬಿಟ್ರೆ ನಾನು ಒಪ್ಕೊಳ್ಳಲ್ಲ. ನಿನಗೆ ಗೊತ್ತು ತಾನೇ ನಾನು ಎಂಥ ಘಾಟಿ ಮುದುಕಿ ಅಂತ. ಇದಕ್ಕೆ ನೀನು ಲಂಚ ಕೊಡಲೇಬೇಕು. ಏನದು? ಒಂದು ಫುಲ್ ಲೋಟ ಕಾಫಿ. ಅಷ್ಟೇ ತಾನೇ, ಈಗಲೇ ಹೋಗಿ ತಗೊಂಬರ್ತೀನಿ. ವಿತ್ ಶುಗರ್ ಅಂಡ್ ಸಕ್ಕರೆ. ಈ ಲಂಚ ಕೊಡಕ್ ನಾನ್ ತಯಾರಿ ಇಲ್ಲಪ್ಪ. ಯಾಕೆ? ಯಾಕೆ ಅಂದ್ರೆ ನಾನು ಆಚೆ ಹೋಗಿ ಪತ್ತೇದಾರಿ ಕೆಲಸ ಮಾಡೋಕ್ಕಿಂತ ಈ ನನ್ನ ಮುದ್ದು ಅಜ್ಜಿ ಹೇಳ್ತೆ ಇಂಪಾರ್ಟೆಂಟು. ಈಗ ಮಾತಾಡಿ ಮಾತಾಡಿ ನನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದೆ. ಅದೇ ಕಾಯಿ ಪಕೋಡ ಮಾಡ್ಕೊಂಡ್ಬಂದೆ. ಅಜ್ಜಿ ಅಜ್ಜಿ, ಮಾದೇವ್, ನಾಟ್ ಕ್ಲಿಯರ್ ಸರ್. ಪೋಸ್ಟ್ಮಾರ್ಟಮ್ ಹೇಳಿದ್ದೀನಿ ಸರ್. ಫೊರೆನ್ಸಿಕ್ ಬರ್ತಾ ಇದ್ದೀರಾ ಸರ್?